ಡೋರ್ ಪುಷ್ ಮಾಡ್ತಿದ್ದ ಸಿದ್ಧಾರ್ಥ್ ಹಿಂದ್ಗಡೆ ಓಡ್ ಬರ್ತಿದ್ದ ಪುಟ್ಟ ಹುಡ್ಗಿನ ನೋಡ್ದ. ಅವಳು ಹುಡ್ಗಿನೋ ಹುಡ್ಗಾನೋ ಗೊತ್ತಾಗ್ಲಿಲ್ಲ. ರೋಹನ್ ಸಿಹಿ ವಾಯ್ಸ್ ಕೇಳಿ ಆ ಕಡೆ ನೋಡ್ದ. ಸಿಹಿ ಅವನನ್ನ ತಡಿಯೋಕ್ ಬರ್ತಿದ್ದಾಳೆ ಅಂತ ಅವನಿಗೆ ಅರ್ಥ ಆಯ್ತು. ಹಾಯ್, ನಿನ್ ಟಾಪ್ ಫ್ಲೋರಲ್ಲಿ ಇರೋ ಬಾಯ್ ಅಲ್ವಾ? ನಾನ್ ನಿನ್ ಪಕ್ಕದ ರೂಮಲ್ಲಿ ಇದ್ನಲ್ಲ, ಮೊನ್ನೆ ನಿನ್ ಜೊತೆ ಮಾತಾಡಿದ್ನಲ್ಲ, ನೆನಪಾಯ್ತಾ? ಈ ರೆಸ್ಟೋರೆಂಟ್ ಪ್ಲೇ ಗ್ರೌಂಡ್ ಸೂಪರ್ ಆಗಿದೆ, ಸ್ವಲ್ಪ ಹೊತ್ತು ಆಟಾಡೋಣ ಬಾರೋ ಅಂತ ಕ್ಯೂಟ್ ಆಗಿ ಹೇಳ್ತಾ ರೋಹನ್ ಕೈ ಹಿಡ್ಕೊಂಡ್ಲು ಸಿಹಿ. ರೋಹನ್ ಅವನ್ ತಂದೆ ಕಡೆ ನೋಡಿ ಹೋಗ್ಲಾ ಅಂತ ಕೇಳೋ ಹಾಗೆ ಎಕ್ಸ್ಪ್ರೆಷನ್ ಕೊಟ್ಟ. ಸಿಹಿ ತುಂಬಾ ರಿಸ್ಕ್ ತಗೊಂಡು ಅಲ್ಲಿಗ್ ಬಂದಿದ್ರಿಂದ ಸಿಚುವೇಶನ್ ರಾಂಗ್ ಆಗಿದೆ ಅಂತ ರೋಹನಿಗ್ ತಿಳಿತು. ಸಿದ್ಧಾರ್ಥ್ ಸಿಹಿ ಕಡೆ ನೋಡ್ದ. ಈ ಪುಟ್ಟ ಹುಡ್ಗಿ ತನ್ ಮುಖಕ್ಕೆ ಹೇಗೇಗೋ ಸ್ಕಾರ್ಫ್ ಸುತ್ಕೊಂಡಿದ್ಲು, ಕಣ್ಣಿಗೆ ಸನ್ಗ್ಲಾಸ್ ಹಾಕೊಂಡಿದ್ಲು. ಅದು ಯಾರ್ದೋ ದೊಡ್ಡವ್ರ ಸನ್ಗ್ಲಾಸಸ್. ಆ ಗ್ಲಾಸ್ ಅವಳ ಫೇಸ್ಗೆ ದೊಡ್ಡದಾಗಿತ್ತು. ಅದ್ ಜಾರ್ಕೊಂಡ್ ಬಂದು ಮೂಗಿನ ತುದಿಲಿ ನಿಂತ್ಕೊಂಡಿತ್ತು. ಸ್ಕಾರ್ಫಿಂದ ಅವಳ ಬಾಯಿ, ಹಣೆ, ತಲೆ ಎಲ್ಲ ಫುಲ್ ಕವರ್ ಆಗಿತ್ತು. ಒಂದ್ ರೀತಿ ಕಾಮಿಡಿಯನ್ ಹಾಗೆ ಅವಳು ವಿಚಿತ್ರವಾಗಿ ಕಾಣಿಸ್ತಿದ್ಲು. ಇವಳ ಆಯ್ರ ಮಗಳ, ನಮ್ ರೂಮ್ ಪಕ್ಕ ಅವಳೇ ತಾನೇ ಇರೋದು. ಈ ಆಯ್ರ ಹಾಗೆ ಅವಳ ಮಗಳು ತುಂಬಾ ವಿಚಿತ್ರವಾಗಿದ್ದಾಳೆ. ಸೋ ಫನಿ ಅಂತ ಅಂದ್ಕೊಂಡ ಸಿದ್ಧಾರ್ಥ್. ಅವನೇನೂ ಮಾತಾಡದೆ ನಿಂತಿರೋದ್ನ ನೋಡಿ ಸಿಹಿ ಅವಳ ಸ್ವೀಟ್ ವಾಯ್ಸಲ್ಲಿ ಕೇಳಿದ್ಲು, ಹಾಯ್ ಅಂಕಲ್, ನಾನ್ ಇವನ್ನ ಆಟಾಡಕ್ ಕರ್ಕೊಂಡ್ ಹೋಗ್ಲಾ ಪ್ಲೀಸ್? ಸಿದ್ಧಾರ್ಥ್ಗೆ ಸಿಹಿಯ ಮುದ್ದು ವಾಯ್ಸ್ ಕೇಳಿ ಬೇಡ ಅಂತ ಹೇಳೋಕಾಗ್ಲಿಲ್ಲ. ಆಯ್ರಾ ಸ್ಮೈಲ್ ಮಾಡಿದ್ಲು. ಅವಳ ಕಣ್ಣಲ್ಲಿ ಅದೇನೋ ಹೊಳಪಿತ್ತು. ಒಂದು ಸೆಕೆಂಡ್ ಸಿದ್ಧಾರ್ಥ್ ಆಯ್ರಾ ಕಣ್ಗಳು ಸಂಧಿಸಿದ್ವು. ಸಿದ್ಧಾರ್ಥ್ ಕಣ್ಣಿನ ಪಕ್ಕ ಇರೋ ಮಚ್ಚೆ ಅವನಿಗೆ ಇನ್ನಷ್ಟು ಹೀರೋ ಲುಕ್ ತಂದ್ಕೊಡ್ತಿತ್ತು. ಇವ್ರನ್ನ ನೋಡಿದ್ರೆ ಒಂದ್ ಕ್ಷಣ ನನ್ನನ್ನೇ ನಾನ್ ಮರ್ತ್ ಹೋಗ್ತೀನಿ, ಛೆ ನನಗೇನಾಗಿದೆ ಅಂತ ಆಯ್ರಾ ಮನ್ಸಲ್ಲೇ ಅಂದ್ಕೊಂಡು ಸ್ಮೈಲ್ ಮಾಡಿದ್ಲು. ಆಯ್ರಾ ಆಗ್ಲೇ ಡೋರಲ್ಲಿ ಸಿಹಿ ಮಾತ್ನ ಕೇಳಿಸ್ಕೊಂಡಿದ್ಲು. ಅವಳು ಆಟ ಆಡಕ್ ಹೋಗೋಣ ಅಂತ ಹೇಳಿದ್ದು ಕ್ಲಿಯರ್ ಆಗಿ ಕೇಳಿಸ್ತು. ಮೇ ಬಿ ಸಿಹಿ ಜೊತೆ ಹೋಗಿರೋದು ಈ ಸಿದ್ಧಾರ್ಥ್ ಭರದ್ವಾಜ್ ಮಗ ಇರ್ಬೇಕು. ಇವನು ತನ್ ಮಗನ್ ಬಗ್ಗೆ ತುಂಬಾ ಪ್ರೊಟೆಕ್ಟಿವ್ ಆಗಿದ್ದಾನೆ. ನಮ್ ಸಿಹಿ ತುಂಬಾ ತುಂಟು ಹುಡ್ಗಿ. ಅವಳು ಏನಾದ್ರೂ ಇವನ್ ಮಗನ್ನ ರೇಗ್ಸಿ ಅಳಿಸಿದ್ರೆ ಅಷ್ಟೇ ಕತೆ. ನಾನವಳನ್ನ ಕರ್ಕೊಂಡ್ ಬರೋದೇ ಬೆಟರ್ ಅಂತ ಯೋಚಿಸಿ ಎದ್ ನಿಂತ್ಲು ಆಯ್ರಾ. ರೆಡ್ ಕಲರ್ ಲಾಂಗ್ ಸ್ಕರ್ಟ್ ಅಲ್ಲಿದ್ದ ಆಯ್ರಾನ ಬೆರಕಾಗಿ ನೋಡ್ತಿದ್ ಸಿದ್ಧಾರ್ಥ್. ಮಿಸ್ ಆಯ್ರಾ, ವಾಟ್ ಹ್ಯಾಪನ್ ಅಂತ ಕೇಳ್ದ. ನಾನ್ ಆಗ್ಲೇ ಡೋರಲ್ಲಿ ನಮ್ ಸಿಹಿ ವಾಯ್ಸ್ ಕೇಳ್ದೆ, ಅವಳನ್ ಕರ್ಕೊಂಡ್ ಬರ್ತೀನಿ ಅಂತ ಫೋನ್ ಎತ್ಕೊಂಡು ಹೊರಗಡೆ ಬಂದ್ಲು ಆಯ್ರಾ. ಆಯ್ರಾನೇ ಡಾಕ್ಟರ್ ಸಂಯುಕ್ತ ಅಂತ ಸಿದ್ಧಾರ್ಥ್ಗೆ ಬಲವಾಗನ್ಸಿತ್ತು. ಆದ್ರೆ ಅವಳು ಯಾಕೆ ತನ್ನ ಐಡೆಂಟಿಟಿ ಬಚ್ಚಿಟ್ಕೋತಿದ್ದಾಳೆ ಅನ್ನೋ ಕುತೂಹಲ ಅವನಿಗಿತ್ತು. ಅದೂ ಅಲ್ದೆ ಆಯ್ರಾ ಬಗ್ಗೆ ತಾನಿಷ್ಟ್ ದಿನ ತಪ್ಪಾಗಿ ತಿಳಿದಿದ್ದೆ. ಅವಳೊಬ್ಬ ಫೇಮಸ್ ನ್ಯೂರೋ ಸರ್ಜನ್ ಅಂತ ಅರ್ಥ ಆಗಿ ಅವನಿಗವಳ ಬಗ್ಗೆ ಹೆಮ್ಮೆ ಬಂದಿತ್ತು. ಸಿದ್ಧಾರ್ಥ್ ಮತ್ತೆ ಸುಕನ್ಯಾ ಬಿಸ್ನೆಸ್ ಬಗ್ಗೆ ಯಾವ್ದೋ ವಿಷಯನ ಡಿಸ್ಕಸ್ ಮಾಡಕ್ ಶುರು ಮಾಡಿದ್ರು. ಇಲ್ಲಿ ಇಷ್ಟೆಲ್ಲ ನಡಿಬೇಕಾದ್ರೆ ಅತ್ತ VVIP ಲಾಂಜ್ ಇನ್ನೊಂದ್ ಎಂಟ್ರೆನ್ಸ್ ಅಲ್ಲಿ ಅಕ್ಷತ್ ಇನ್ನೂ ನಿಂತಿದ್ದ. ಯಾವ್ದೇ ಕಾರಣಕ್ಕೂ ಮಿಸ್ಸಸ್ ಮಲ್ಹೋತ್ರಾ ಅವ್ರ ಜೊತೆ ಮೀಟಿಂಗ್ ತಪ್ಪೋಗ್ಬಾರ್ದು ಅಂತ ಅವ್ನ್ ಡಿಸೈಡ್ ಮಾಡಿದ್ದ. ಅವನ್ ಕೈನ ಚೆಸ್ಟ್ ಹತ್ರ ಟೈಟ್ ಆಗಿ ಕಟ್ಕೊಂಡು ಗೋಡೆಗೆ ಬೆಂಚ್ ಆಚಿ ನಿಂತ್ಕೊಂಡಿದ್ದ. ಇವತ್ತು ಸ್ವಪ್ನಾಗೆ ಕಿಸ್ ಮಾಡಿ ಆಯ್ರಾ ವಿರುದ್ಧ ರಿವೆಂಜ್ ತೀರಿಸ್ಕೋಬೇಕು ಅಂತ ಬಂದಿದ್ದವನಿಗೆ ಈಗ ಆಯ್ರಾನ ಹೇಗಾದ್ರೂ ಮಾಡಿ ಮತ್ತೆ ಪಡಿಬೇಕು ಅನ್ಸೋಕ್ ಶುರುವಾಯ್ತು. ಮೊದ್ಲು ಅಕ್ಷತ್ ಆಯ್ರಾನ ಎಷ್ಟ್ ಅಸಹ್ಯದಿಂದ ನೋಡ್ತಿದ್ನೋ ಈಗ ಅಷ್ಟೇ ಆಸೆಯಿಂದ ನೋಡೋಕ್ ಸ್ಟಾರ್ಟ್ ಮಾಡ್ದ. ಹೇ ಆಯ್ರಾ, ನೀನು ಇಲ್ಲೇನ್ ಮಾಡ್ತಿದೀಯಾ? ಯಾರಾದ್ರೂ ಗೆಸ್ಟ್ ಮೀಟ್ ಮಾಡೋಕ್ ಬಂದ್ಯಾ ಅಂತ ಅಕ್ಷತ್ ಕೇಳ್ದ. ಅವಳು ಅಕ್ಷತ್ನ ನೋಡಿ ಇರಿಟೇಟ್ ಆಗಿರೋ ಹಾಗೆ ಎಕ್ಸ್ಪ್ರೆಷನ್ ಕೊಡ್ತಾ, ಮಿಸ್ಟರ್, ನನ್ ಬಗ್ಗೆ ನೀವೇನು ಕೇಳೋ ಅಗತ್ಯ ಇಲ್ಲ, ಇಟ್ಸ್ ನನ್ ಆಫ್ ಯೋರ್ ಬಿಸ್ನೆಸ್ ಅಂತ ಹೇಳಿ ಆಯ್ರಾ ಮುಂದೆ ಹೋಗೋಕ್ ನೋಡಿದ್ಲು. ಅಕ್ಷತ್ ಅವಳನ್ನ ಎದುರುಗಡೆ ಬಂದು ತಡ್ದ. ಅವಳು ಹಾಕಿದ್ದ ಲೈಟ್ ಫ್ಲೇವರ್ ಪರ್ಫ್ಯೂಮ್ ಅಮಲೇರಿಸೋ ಹಾಗಿತ್ತು. ಒಂದ್ ನಿಮಿಷ ಆಯ್ರಾ, ನಾನ್ ನಿನ್ ಜೊತೆ ಮಾತಾಡ್ಬೇಕು. ನಾನ್ ಯಾಕೆ ಬಂದಿದ್ದೀನಿ ಗೊತ್ತಾ? ಮಿಸ್ಸಸ್ ಮಲ್ಹೋತ್ರಾ ಅವರು ಇಲ್ಲಿಗ್ ಡಿನ್ನರ್ಗ್ ಬಂದಿದ್ದಾರೆ. ರಾವ್ ಫ್ಯಾಮಿಲಿ ಅವರು ಅವ್ರ ಜೊತೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಎಷ್ಟು ಪ್ರಾಫಿಟ್ ಇದೆ ಗೊತ್ತಾ? ಇಡೀ ಮಂಗಳೂರಲ್ಲಿ ಮಲ್ಹೋತ್ರಾ ಫ್ಯಾಮಿಲಿ ತುಂಬಾ ರಿಚ್. ಅವ್ರ ಜೊತೆ ನಮ್ ಸಂಬಂಧ ಚೆನ್ನಾಗಾಯ್ತು ಅಂದ್ರೆ ನಾವ್ ಯಾವ್ ಪ್ರಾಜೆಕ್ಟಿಗೆ ಕೈ ಹಾಕಿದ್ರೂ ಅದ್ ಈಸಿಯಾಗಿ ಸಿಗುತ್ತೆ. ನಾನು ಫುಲ್ ರಿಚ್ ಆಗ್ತೀನಿ, ವಿಚಾರ ಮಾಡು. ನಿಂಗೂ ಈಗ ಯಾರೂ ಇಲ್ಲ, ಬೇಕಿದ್ರೆ ನೀನ್ ನನ್ ಜೊತೆ ಅಂತ ಏನೋ ಹೇಳೋಕ್ ಹೋದ ಅಕ್ಷತ್. ಛೀ, ಇವ್ರ್ ಎಂತ ನೀಚ್ರು. ಲಾಭ ಇದೆ ಅಂದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ, ಕೊಳಕ್ ಜನ ಅಂತ ಅವಳು ಮನ್ಸಲ್ಲೇ ಅಂದ್ಕೊಂಡ್ಲು. ಆದ್ರೇನೂ ಮಾತಾಡ್ಲಿಲ್ಲ. ಸುಮ್ನೆ ಅಲ್ಲಿಂದ ಮುಂದೆ ಹೊರಟ್ಲು. ಇದ್ನ ನೋಡಿ ಅಕ್ಷತ್ಗೆ ಸಿಟ್ಟು ಕೆರಳ್ತು. ಆಯ್ರಾ, ನಿಂತ್ಕೋ.
ನೀನ್ ನನ್ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡ್ಮೇಲೂ ಮತ್ತೊಬ್ಬನ್ ಜೊತೆ ಬೆಡ್ ಶೇರ್ ಮಾಡ್ಕೊಂಡ್ಯಲ್ಲ, ಅದು ಸಾಲ್ದು ಅಂತ ಅವನ್ ಮಗುಗೆ ತಾಯಿ ಆಗಿದ್ಯಾ. ಇಷ್ಟೆಲ್ಲ ಆದ್ರೂ ಪರವಾಗಿಲ್ಲ ಅಂತ ನಾನ್ ನಿನ್ನ ಕ್ಷಮಿಸ್ತೀನಿ ಅಂತ ಅವನ್ ಧಾರಾಳ ಸ್ವಭಾವನ ಬಿಚ್ಚಿಟ್ಟ. ಆಯ್ರಾ ಸಿಟ್ಟಿಂದ ಅವನನ್ನ ನೋಡಿ, ನಿನ್ನ ಹತ್ರ ಕ್ಷಮೆ ಕೇಳಿದ್ಯಾರು? ನಾನ್ ಯಾವ ತಪ್ಪನ್ನು ಮಾಡಿಲ್ಲ. ಅಷ್ಟಕ್ಕೂ ನಂಗ್ ನಿನ್ನ ಹತ್ರ ಮಾತಾಡೋಕೆ ಇಂಟ್ರೆಸ್ಟ್ ಕೂಡ ಇಲ್ಲ. ಸೈಡ್ ಪ್ಲೀಸ್ ಅಂತ ಅವಳಂದ್ಲು. ಅಕ್ಷತ್ ಅವಳ ಬ್ಯೂಟಿನ ಹೀರೋ ಹಾಗೆ ನೋಡ್ತಿದ್ದ. ಅವಳಿಗೆ ಮೈಯೆಲ್ಲ ಸುಡೋ ಹಾಗೆ ಫೀಲ್ ಆಗ್ತಿತ್ತು. ಹೋಗ್ವಂತೆ ಇರು ಆಯ್ರಾ, ನಾನ್ ನಿನಗೊಂದ್ ಚಾನ್ಸ್ ಕೊಡ್ತಿದ್ದೀನಿ. ನಿನಗೋಸ್ಕರ ನಾನೊಂದ್ ಬಂಗ್ಲೆ ಪರ್ಚೇಸ್ ಮಾಡ್ತೀನಿ. ನಿನ್ ಮಗಳ ಜೊತೆ ಅಲ್ಲೇ ಇರಬಹುದು. ನಾನ್ ಬೇಕಿದ್ರೆ ಪ್ರತಿ ಮಂತ್ 2 lakh rupees ನಿನ್ ಖರ್ಚಿಗೆ ಕೊಡ್ತೀನಿ. ನಿನ್ ಮಗಳನ್ನ ಒಳ್ಳೆ ಸ್ಕೂಲಿಗೂ ಸೇರಿಸ್ತೀನಿ. ಏನಂತೀಯ ಅಂತ ಬ್ಯೂಟಿಫುಲ್ ಆಗಿ ಸ್ಮೈಲ್ ಮಾಡ್ತಾ ಅಂದ. ಅವನ್ ಮಾತ್ ಕೇಳಿ ಅವಳಿಗೆ ಮೈಯೆಲ್ಲ ಉರ್ದೋಯ್ತು. ಸರ್ಕಾಸ್ಟಿಕ್ ಆಗಿ ಸ್ಮೈಲ್ ಮಾಡ್ತಾ ಆಯ್ರಾ ಅಂದ್ಲು, ಏನ್ ಅಕ್ಷತ್, ತುಂಬಾ ಫ್ಲರ್ಟ್ ಮಾಡ್ತಿದೀಯಾ? ನಿನ್ ಜುಜ್ಬಿ 2 ಲಕ್ಷನ ನೀನೇ ಇಟ್ಕೋ. ಐ ಡೋಂಟ್ ನೀಡ್ ಯೋರ್ ಮನಿ ಅಂತ ಹೇಳಿದ್ಲು. ಸಾರಿ, ಡೋಂಟ್ ಫೀಲ್ ಬ್ಯಾಡ್ ಆಯ್ರಾ. ನಿಂಗಿದಿಷ್ಟ ಇಲ್ಲ ಅಂದ್ರೆ ಬಿಡು. ನಮ್ ಅಜ್ಜ ಯಾವಾಗ್ಲೂ ನಿನ್ನ ಮದುವೆ ಆಗು ಅಂತ ಹೇಳ್ತಿದ್ರು. ಅವ್ರಿಗೆ ನಾನು ಒಂದ್ ಮಾತು ಆಯ್ರಾನ ಮದುವೆ ಆಗ್ತೀನಿ ಅಂದ್ರೆ ಖುಷಿಯಾಗಿ ಒಪ್ಕೋತಾರೆ. ಇನ್ನಿನ್ ಮಗಳಿಗೂ ಅಪ್ಪ ಯಾರಂತ ಗೊತ್ತಿಲ್ಲ. ಅಪ್ಪ ಇಲ್ದಿರೋ ಹುಡ್ಗಿಗೆ ಪ್ರಾಬ್ಲಮ್ ಜಾಸ್ತಿ. ನೀನ್ ನನ್ನ ಮದುವೆ ಆಗೋದ್ರಿಂದ ಅವಳಿಗೆ ನಾನು ಅಪ್ಪ ಆಗ್ತೀನಿ ಅಂತ ದೊಡ್ಡ ಸ್ಯಾಕ್ರಿಫೈಸ್ ಮಾಡ್ದ ಹಾಗೆ ಅವನ್ ಹೇಳ್ದ. ಆಯ್ರಾಗೆ ಅವನ್ ಮಾತ್ ಕೇಳೋ ಪೇಷನ್ಸ್ ಇರ್ಲಿಲ್ಲ. ಅವಳು ಸುಮ್ನೆ ಹಿಂದಕ್ ಸರ್ದು ಗೋಡೆಗೆ ಆತ್ಕೊಂಡ್ ನಿಂತ್ಲು. ಅವಳು ಸೈಲೆಂಟ್ ಆಗಿರೋದ್ನ ನೋಡಿ ಅವನು ಮತ್ತಷ್ಟು ಎಕ್ಸೈಟ್ ಆದ. ಮೇ ಬಿ ಅವಳು ಅವನ್ ಪ್ರಪೋಸಲ್ಗೆ ಒಪ್ಕೋಬಹುದು ಅಂತ ಅಂದ್ಕೊಂಡಿದ್ದ. ಸೊ ಅವನ್ ಮತ್ತೆ ಮಾತ್ ಮುಂದ್ವರಿಸ್ದ. ನಿನ್ ಮಗಳನ್ನ ನಾನೇ ಒಳ್ಳೆ ಸ್ಕೂಲಿಗೆ ಕಳ್ಸಿ ಓದಿಸ್ತೀನಿ. ಅಷ್ಟೊತ್ತಿಗೆ ನಮ್ಮಿಬ್ರಿಗೂ ಮಕ್ಕಳಾಗಿರುತ್ತೆ. ಅವ್ರ ಜವಾಬ್ದಾರಿನೂ ನೋಡ್ಕೋಬೇಕಲ್ಲ. ನಿನ್ ಮಗಳಿಗೆ ನಮ್ ಫ್ಯಾಮಿಲಿ ಹೆಸರು ಸಿಗುತ್ತೆ. ನೀನು ಆರಾಮಾಗಿ ಲೈಫ್ ಲೀಡ್ ಮಾಡ್ಬೋದು. ನಿಂಗೊಪ್ಗೆನಾ? ವಿಲ್ ಯು ಮ್ಯಾರಿ ಮೀ ಅಂತ ಅವಳನ್ನ ಆಸೆ ಕಣ್ಣಿಂದ ನೋಡ್ದ. ಆಗ್ಲೇ ಸಡನ್ ಆಗಿ ಹಿಂದ್ಗಡೆಯಿಂದ ಒಂದು ಜೋರಾದ ವಾಯ್ಸ್ ಬಂತು. ಅದೆಷ್ಟು ಶಾರ್ಪ್ ಆಗಿತ್ತು ಅಂದ್ರೆ ಅಲ್ಲಿ ನಿಂತಿದ್ದ ಅಕ್ಷತ್ ಒಂದ್ ಕ್ಷಣ ಬೆಚ್ಚಬಿದ್ದ. ಸ್ವಪ್ನ ಆಯ್ರಾನ ಗುರಾಯಿಸ್ತಾ ನಿಂತಿದ್ಲು. ಯು ಬಿಚ್, ನೀನ್ ಮತ್ತೆ ನನ್ ಅಕ್ಷತ್ನ ಬುಟ್ಟಿಗ್ ಹಾಕೊಳಕ್ ಬಂದಿದೀಯಲ್ಲ, ನಾಚಿಕೆ ಆಗಲ್ವೇನೆ ನಿನ್ಗೆ? ಅವನೀಗ ನಿನ್ ಫಿಯಾನ್ಸೆ ಅಲ್ಲ. ಹಿ ಈಸ್ ಮೈನ್. ಡೋಂಟ್ ಲುಕ್ ಅಟ್ ಹಿಮ್. ಐ ವಿಲ್ ಕಿಲ್ ಯು ಬ್ಲಡಿ ಲೇಡಿ ಅಂತ ಮೈ ಮೇಲ್ ಬಂದಿರೋಳ ಹಾಗೆ ಅರ್ಚಾಡ್ತಾ ಮುಂದೆ ಬಂದು ಕೈ ಎತ್ತಿದ್ಲು. ಅಕ್ಷತ್ ಕೂಡ್ಲೆ ಅವಳ ಕೈನ ಹಿಡಿದು, ಸ್ವಪ್ನ, ನಿನಗೇನಾಗಿದೆ? ರಾಕ್ಷಸಿಯಾಗಿ ಆಡ್ತಿದ್ಯಲ್ಲ, ಬಿಡೆ ಅವಳನ್ನ, ಸ್ಟುಪಿಡ್ ಅಂತ ಹೇಳ್ತಾ ಅವನು ಸ್ವಪ್ನಾಗೆ ಬೈದ. ಒಳಗಡೆ ಪ್ರೈವೇಟ್ ರೂಮಲ್ಲಿ ಕೂತಿದ್ದ ಸೂರ್ಯಪ್ರಕಾಶ್ ಮತ್ತೆ ಅಶ್ವಿನಿ ಸ್ವಪ್ನ ವಾಯ್ಸ್ ಕೇಳಿ ಆಚೆ ಬಂದ್ರು. ಅವ್ರ ಹಿಂದೆ ಅಕ್ಷತ್ ಅಜ್ಜ ಮತ್ತೆ ಅವ್ರ ಅಪ್ಪ ಕೂಡ ಬಂದ್ರು. ಸ್ವಪ್ನ ದೆವ್ವ ಹಿಡ್ದೋಳ ಹಾಗೆ ಅರ್ಚ್ಕೋತಿದ್ಲು. ಕಣ್ಣಿಂದ ನೀರಿಳ್ದು ಕೆನ್ನೆಯೆಲ್ಲ ಕಾಜಲಿಂದ ಅದ್ದಿ ಮೇಕಪ್ ಚಿತ್ರ ವಿಚಿತ್ರವಾಗಿ ಅವಳನ್ನ ರಾಕ್ಷಸಿ ಅನ್ನೋ ಹಾಗೆ ಮಾಡಿತ್ತು. ಅವಳ ಪರಿಸ್ಥಿತಿ ನೋಡಿ ಸೂರ್ಯಪ್ರಕಾಶ್ ದಂಗಾದ್ರು. ಮುಂದೆ ನಿಂತಿದ್ದ ಆಯ್ರಾ ಮತ್ತೆ ಅಕ್ಷತ್ನ ನೋಡಿ ಅವ್ರು ಎಲ್ಲಾನು ಗೆಸ್ ಮಾಡಿದ್ರು. ಆಯ್ರಾ, ವಾಟ್ಸ್ ರಾಂಗ್ ವಿತ್ ಯು? ನಾವ್ ನಿನ್ನಿಂದ ದೂರ ಇದ್ದಷ್ಟು ನೀನ್ ಹೆಚ್ಚಿಗೆ ತೊಂದರೆ ಮಾಡ್ತಿದ್ಯಲ್ಲ. ಇವಳು ನಿನ್ ತಂಗಿ ಕಣೆ. ಅವಳ ಬಗ್ಗೆ ಸ್ವಲ್ಪನಾದ್ರೂ ಕನ್ಸರ್ನ್ ಇದೆಯಾ ನಿನಗೆ? ಈ ರೀತಿ ಪಬ್ಲಿಕ್ ಅಲ್ಲಿ ಅವಳಿಗೆ ತೊಂದರೆ ಕೊಡ್ತಿದ್ಯಾ? ಅವಳನ್ನ ಬೆದರಿಸ್ತಿದ್ಯಲ್ಲ. ನಿನಗೇನಾಗಿದೆ ಅಂತ ಇರಿಟೇಟ್ ಆಗಿ ಹೇಳಿದ್ರು ಸೂರ್ಯಪ್ರಕಾಶ್. ಅಲ್ಲೇನ್ ನಡೆದಿದೆ ಅಂತ ಗೊತ್ತಿಲ್ದಿದ್ರು ಅವ್ರ ಆಯ್ರಾನೇ ಅಪರಾಧಿ ಅನ್ನೋ ಹಾಗೆ ಮಾತಾಡಿದ್ರು. ಅಕ್ಷತ್ ಅವ್ರ ಮಾತನ್ನ ತಡಿತಾ, ಅಂಕಲ್ 1 ನಿಮಿಷ, ಇದ್ರಲ್ಲಿ ಆಯ್ರಾದೇನು ತಪ್ಪಿಲ್ಲ. ನಾವಿಬ್ರು ಒಬ್ರನ್ನೊಬ್ರು ತುಂಬಾ ಲವ್ ಮಾಡ್ತಿದೀವಿ. ಸ್ವಪ್ನ ಸುಮ್ನೆ ತಕರಾರು ಮಾಡ್ತಿದ್ದಾಳಷ್ಟೇ ಅಂತ ಅವನಂದ. ವಾಟ್? ಅಕ್ಷತ್ ಇದೇನ್ ಹೇಳ್ತಿದೀಯಾ? ಅವ್ನ್ ನಿಂಗೆ ಅದೇನ್ ಮೋಡಿ ಮಾಡಿದಾಳೆ ಅಂತ ನೀನ್ ನಮ್ ಸ್ವಪ್ನಂಗ್ ಮೋಸ ಮಾಡ್ತಿದೀಯಾ ಅಂತ ಅಶ್ವಿನಿ ಸಪ್ಪೆ ಮುಖ ಮಾಡ್ಕೊಂಡ್ ಕೇಳಿದ್ರು. ಸ್ವಪ್ನ ಅಲ್ಲೇ ಕುಸುತ್ ಕೂತ್ಕೊಂಡು ಅಳೋಕ್ ಶುರು ಮಾಡಿದ್ಲು. ಸೂರ್ಯಪ್ರಕಾಶ್ಗೆ ಅಕ್ಷತ್ ಮಾತ್ನ ಅರಗಿಸ್ಕೊಳಕ್ಕೆ ಆಗ್ಲಿಲ್ಲ. ಅಕ್ಷತ್, ಮತ್ತೆ ಯಾಕೀ ರಾಮಾಯಣ? ಮರ್ತೋಯ್ತಾ ಈ ಆಯ್ರಾ ಮದ್ವೆಗ್ ಮೊದ್ಲು ಯಾರ್ಗೋ ಪ್ರೆಗ್ನೆಂಟ್ ಆದವಳು. ಯಾರ್ದೋ ಮಗುನ ನೀನ್ ನಿನ್ ಮಗು ಅಂತ ಒಪ್ಕೋತೀಯ? ಸೊಸೈಟಿಲಿ ನಿಮ್ದೇ ಆದ ರೆಪ್ಯುಟೇಷನ್ ಇದೆ. ರಾವ್ ಫ್ಯಾಮಿಲಿ ಮರ್ಯಾದೆ ಕಾಪಾಡ್ಬೇಕಾದದ್ದು ನಿನ್ ಡ್ಯೂಟಿ. ಸ್ವಲ್ಪ ಯೋಚನೆ ಮಾಡು ಅಂತ ಅವ್ರು ಹೇಳಿದ್ರು. ಅಶ್ವಿನಿ ಅಕ್ಷತ್ ಅಪ್ಪನ್ ಕಡೆ ನೋಡಿ, ನೀವ್ ಹಿರಿಯರು, ನಿಮಗ್ ಗೊತ್ತಿಲ್ದಿರೋದ್ ಏನಿದೆ ಹೇಳಿ? ನಿಮ್ ಫ್ಯಾಮಿಲಿ ಬಗ್ಗೆ ನೀವ್ ನಿರ್ಧಾರ ತಗೋಬೇಕು. ಇಲ್ಲ ಅಂದ್ರೆ ಸುಮ್ನೆ ಇಷ್ಟೆಲ್ಲ ಮಾಡಿದ್ದು ವ್ಯರ್ಥ ಆಗತ್ತೆ
ಸ್ವಪ್ನ ಅಕ್ಷತ್ ಮೇಲೆ ತುಂಬಾ ಆಸೆ ಇಟ್ಕೊಂಡಿದ್ದಾಳೆ ಅಂತ ಅಶ್ವಿನಿ ಹೇಳಿದ್ರು. ಅಕ್ಷತ್ ಅಜ್ಜ ಮತ್ತೆ ಅಪ್ಪ ಇಬ್ರು ತುಂಬಾ ಕೂಲ್ ಆಗಿದ್ರು. ಅವರಿಗೂ ಸ್ವಪ್ನಾಗಿಂತ ಆಯ್ರಾನೇ ಅಕ್ಷತ್ನ ಮದುವೆ ಆದ್ರೆ ಒಳ್ಳೇದು ಅಂತ ಅನಿಸ್ತಿತ್ತು. ಕೆಳಗ್ ಕುಸ್ದು ಕೂತು ಕೆಟ್ಟದಾಗಿ ಅಳ್ತಿದ್ದ ಸ್ವಪ್ನನ ನೋಡಿ ಅವ್ರಿಗೆ ಅಸಹ್ಯ ಆಯ್ತು. ಅದಕ್ಕಿಂತ ಹೆಚ್ಚಾಗಿ ಆಯ್ರಾನೇ ಅಕ್ಷತ್ನ ಮದುವೆ ಆದ್ರೆ ಅವಳ ಹೆಸರಲ್ಲಿರೋ ಫಿಸಿಯೋಸ್ ಫಾರ್ಮಾ ಕಂಪನಿ ಸುಲಭವಾಗಿ ತಮ್ಮ ಕೈಗೆ ಬರುತ್ತೆ ಅನ್ನೋದು ಅವ್ರಿಗೆ ತಿಳಿದಿತ್ತು. ಅವರು ಸೂರ್ಯಪ್ರಕಾಶ್ ಮತ್ತೆ ಅಶ್ವಿನನ್ನ ನೋಡ್ತಾ ಹೇಳಿದ್ರು, ನಮ್ ಮಕ್ಕಳ ಭವಿಷ್ಯನ ಫೋರ್ಸ್ಫುಲಿ ನಾವ್ ಹಾಳ್ ಮಾಡೋದ್ ಬೇಡ. ಮುಂಚೆ ಆಗಿದ್ದಾಗೋಯ್ತು. ಈಗ ಅಕ್ಷತ್ ಆಯ್ರಾ ಮತ್ತೆ ಲವ್ ಮಾಡ್ತಿದ್ದಾರೆ ಅಂದ್ರೆ ಮದುವೆ ಆಗ್ಲಿ, ನಮ್ಗೇನೂ ತೊಂದ್ರೆ ಇಲ್ಲ. ಅಕ್ಷತ್ ಅಜ್ಜ ಆಯ್ರಾನ ಒಬ್ಸರ್ವ್ ಮಾಡ್ತಿದ್ರು. ವಯಸ್ಸಾಗಿದ್ರು ಅವ್ರ ಬ್ರೈನ್ ತುಂಬಾ ಚುರುಕಾಗಿತ್ತು. ಇಷ್ಟು ವರ್ಷದ ಬಿಸ್ನೆಸ್ ಲೈಫ್ ಅವರನ್ನ ಪರ್ಫೆಕ್ಟ್ ಆಗ್ಸಿತ್ತು. ಆಯ್ರಾ ಈ ಎಲ್ಲಾ ಡ್ರಾಮಾನ ಒಳ್ಳೆ ಕಾಮಿಡಿ ಸೀನ್ ನೋಡ್ದ ಹಾಗೆ ನೋಡ್ತಿದ್ಲು. ಈ ಘಟನೆಗೂ ಅವಳಿಗೂ ಸಂಬಂಧನೇ ಇಲ್ಲ ಅನ್ನೋ ಹಾಗೆ ಕೈ ಕಟ್ಕೊಂಡು ಗೋಡೆಗ್ವರ್ಗಿ ಲೇಜಿಯಾಗಿ ನಿಂತಿದ್ಲು. ಅವಳು ಏನ್ ಹೇಳ್ತಾಳೋ ಅಂತ ಎಲ್ರೂ ಕುತೂಹಲದಿಂದ ನೋಡ್ತಾ ಇದ್ರು. ಆಯ್ರಾ ಅಕ್ಷತ್ ಅಚ್ಚನ್ನೇ ನೋಡ್ತಾ ಅಂದ್ಲು, ಅಕ್ಷತ್ನ ಮದ್ವೆ ಆಗಕ್ಕೆ ನಾನ್ ರೆಡಿ. ಇದ್ನ ಕೇಳಿ ಅಕ್ಷತ್ಗೆ ನಂಬಕ್ಕೆ ಆಗ್ಲಿಲ್ಲ. ಅಲ್ಲಿ ಕೂತಿದ್ ಸ್ವಪ್ನ ಗಾಬರಿಯಿಂದ ಕಣ್ಣೀರೊರೆಸ್ಕೊಳ್ತಾ ಆಯ್ರಾನ್ನೇ ನೋಡ್ತಾ ನಿಂತ್ಲು. ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಐರಾ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.